ನಮಸ್ಕಾರ ಎಲ್ರಿಗೂ. POK ಪಾಕ್ ಆಕ್ಯುಪೈಡ್ ಕಾಶ್ಮೀರ್ POK ಅಲ್ಲಿ POK ಜನರೇ ಪಾಕಿಸ್ತಾನ ಅಗೇನ್ಸ್ಟ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಅಕ್ರಮವಾಗಿ ವಶಪಡಿಸಿಕೊಂಡಿರೋ POK ಮತ್ತೊಮ್ಮೆ ಹೊತ್ತಿ ಉರಿತಾ ಇದೆ. ಅಲ್ಲಿನ ಜನ ಪಾಕ್ನ ಕೇಂದ್ರ ಹಾಗೂ ಸ್ಥಳೀಯ ಸರ್ಕಾರಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಜೊತೆಗೆ ನಮಗೆ ಪಾಕ್ನಿಂದ ಮುಕ್ತಿ ಬೇಕು, ಸ್ವಾತಂತ್ರ್ಯ ಬೇಕು, ಭಾರತ ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ಯಾವ ಪ್ರೊಟೆಸ್ಟ್ಗಳು ಇಲ್ಲಿವರೆಗೂ ಇಂಡಿಯನ್ ಸೈಡ್ ಕಾಶ್ಮೀರಲ್ಲಿ ನಡೀತಿತ್ತು, ಮತ್ತೆ ಡೈಲಿ ನಮ್ಗೆ ಯಾವ್ದಾದ್ರು ನ್ಯೂಸ್ ಬರ್ತಾನೆ ಇತ್ತು ಇಂಡಿಯನ್ ಸೈಡ್ ಕಾಶ್ಮೀರಲ್ಲಿ ಏನೋ ಟೆರರ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ. ಆದ್ರೆ ಇವಾಗ POK ಅಲ್ಲಿ ಪ್ರೊಟೆಸ್ಟ್ಗಳು ನಡೀತಾ ಇದಾವೆ, ಮತ್ತೆ ಅಲ್ಲಿನ ಜನರು ಅಲ್ಲಿನ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ. ಯಾವಾಗ ಇಂಡಿಯನ್ ಸೈಡ್ ಕಾಶ್ಮೀರಲ್ಲಿ ಆರ್ಟಿಕಲ್ 370 ತೆಗೆದ್ರು ಅವಾಗ ಜಮ್ಮು ಕಾಶ್ಮೀರಲ್ಲಿ ಶಾಂತಿ ಸ್ಥಾಪನೆ ಆಯ್ತು. ಎಲ್ಲ ಟೆರರ್ ಆಕ್ಟಿವಿಟೀಸು, ಕ್ರಿಮಿನಲ್ ಆಕ್ಟಿವಿಟೀಸು ಒಂದ್ ರೇಂಜ್ಗೆ ಕಂಟ್ರೋಲ್ಗೆ ಬಂದು ಮತ್ತೆ ಜನರು ಡೆವಲಪ್ಮೆಂಟ್ಸ್ಗಳನ್ನ ನೋಡಿದ್ರು. ಮೊದಲು ಜನರು ಟೆರರ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತಿದ್ರು, ಮತ್ತೆ ಮಕ್ಕಳು ಕೂಡ ಸ್ಟೋನ್ ಬಿಲ್ಡಿಂಗ್ ಅಲ್ಲಿ ಇನ್ವಾಲ್ವ್ ಆಗ್ತಿದ್ರು. ಆದ್ರೆ ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದಾರೆ, ಮತ್ತೆ ಜನರು ಅವ್ರ ಪಾಡ್ಗೆ ಹೋಗಿ ಕೆಲಸ ಮಾಡ್ತಾ ಇದಾರೆ. ಸೊ ಇದರಿಂದ ಎಷ್ಟೋ ಇನ್ವೆಸ್ಟರ್ಸ್ ಬಂದು ಇನ್ವೆಸ್ಟ್ ಮಾಡ್ತಾ ಇದಾರೆ. ಸೊ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಜನರು ಕಂಪೇರ್ ಮಾಡಿದ್ರೆ ಇಂಡಿಯನ್ ಸೈಡ್ ಕಾಶ್ಮೀರಲ್ಲಿ ಒಂದ್ ರೇಂಜ್ಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದಾರೆ ಜನರು. ಮತ್ತೆ ಜಮ್ಮು ಅಂಡ್ ಕಾಶ್ಮೀರ್ಗೆ ವರ್ಷಕ್ಕೆ ಎಷ್ಟೊಂದು ಜನ ಟೂರಿಸ್ಟ್ಗಳು ಹೋಗ್ತಾ ಇದಾರೆ. ಸೊ ಇಂಡಿಯನ್ ಸೈಡ್ ಕಾಶ್ಮೀರಲ್ಲಿ ಒಳ್ಳೆ ಎಕನಾಮಿಕಲ್ ಆಕ್ಟಿವಿಟೀಸ್ ನಡೀತಾ ಇದೆ. ಮತ್ತೆ ಜಮ್ಮು ಅಂಡ್ ಕಾಶ್ಮೀರ್ನ ಲೋಕಲ್ ಜನಗಳು ಕೂಡ ಪ್ರೌಡ್ ಫೀಲ್ ಆಗ್ತಾರೆ ನಾವು ಇಂಡಿಯನ್ಸ್ ಅಂತ ಹೇಳ್ಕೊಳ್ಳೋಕೆ. ಮತ್ತೆ ಎಲ್ಲಾ ಕಡೆ ತ್ರಿವರ್ಣ ಧ್ವಜ ಹಾರಾಡ್ತಾ ಇದೆ. ಆದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಜನರು ಅವ್ರ ಹಕ್ಕಿಗೋಸ್ಕರ ಪ್ರೊಟೆಸ್ಟ್ ಮಾಡ್ತಾ ಇದಾರೆ, ಮತ್ತೆ ಪೊಲೀಸ್ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ. ಈ ಪ್ರೊಟೆಸ್ಟ್ ಗಳಿಂದ ಎಷ್ಟೋ ಜನ ಸತ್ತಿದ್ದಾರೆ. POK ಅಲ್ಲಿ ಆಜಾದಿ ಅನ್ನೋ ಘೋಷಣೆಗಳು ಸ್ಟಾರ್ಟ್ ಆಗಿವೆ. ಮತ್ತೆ POK ಜನರು ಫ್ರೀಡಮ್ ಮೂವ್ಮೆಂಟ್ ಮಾಡ್ತಾ ಇರೋ ತರ ಕಾಣಿಸ್ತಾ ಇದೆ. ಮತ್ತೆ ಅಲ್ಲಿನ ಜನರು ಇಂಡಿಯಾ ಜೊತೆ ಸೇರ್ಕೊಳ್ಳೋ ಘೋಷಣೆಗಳನ್ನ ಕೂಗ್ತಾ ಇದಾರೆ. ಕಾರ್ಗಲ್ ಸ್ಕರ್ದು ಖೋಲ್ ದೋ, ಟೂಟೆ ರಿಶ್ತೆ ಜೋಡ್ ದೋ. ದೇ ಆರ್ ರೆಡಿ ಟು ಜಾಯಿನ್ ಇಂಡಿಯನ್ ಯೂನಿಯನ್. ಮತ್ತೆ ಇಂಡಿಯನ್ ಗೌರ್ಮೆಂಟ್ ಕೂಡ POK ಮೇಲೆ ಸಖತ್ ಇಂಟ್ರೆಸ್ಟ್ ತೋರಿಸ್ತಾ ಇದೆ. Indian Army will carry out any order which is being given by the government of India. भारत की संसद में POK को लेकर एक सर्वसम्मत प्रस्ताव पारित है कि वह भारत का ही हिस्सा था, है और आगे भी हम मानते रहेंगे. ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ POK ಪಾಕಿಸ್ತಾನದಿಂದ ಡಿವೈಡ್ ಆಗುತ್ತಾ ಅಥವಾ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇಂಡಿಯಾ ಜೊತೆ ಸೇರ್ಕೊಳ್ಳುತ್ತಾ, ಮತ್ತೆ ಅದಕ್ಕೆ ಇಂಡಿಯನ್ ಗವರ್ಮೆಂಟ್ ಏನ್ ಪ್ಲಾನ್ ಹಾಕೊಂಡಿದೆ ಇದ್ರ ಬಗ್ಗೆ ತುಂಬಾ ಸಿಂಪಲ್ ವೇ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. POK ಇಂಡಿಯಾ ಜೊತೆ ಸೇರ್ಕೊಳ್ಳುತ್ತಾ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಮೊದಲು POK ಪಾಕಿಸ್ತಾನ್ ಕೈಗೆ ಸೇರಿದ ಹೇಗೆ, POK ಭಾರತದ ಕೈ ತಪ್ಪಿದ ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ POK ಭಾರತದ ಕೈ ತಪ್ಪಿದ ಹೇಗೆ. 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅವಾಗ ಕಾಶ್ಮೀರದ ರಾಜ ಹರಿ ಸಿಂಗ್ ಆಗಿದ್ರು. ಅವ್ರ ಹತ್ರ 2 ಆಪ್ಷನ್ ಇತ್ತು. ಒಂದು ಇಂಡಿಯಾ ಜೊತೆ ಸೇರ್ಕೋಬೇಕು ಅಥವಾ ಪಾಕಿಸ್ತಾನ ಜೊತೆ ಸೇರ್ಕೋಬೇಕು. ಅವಾಗ ರಾಜ ಹರಿ ಸಿಂಗ್ಗೆ ಫುಲ್ ಕನ್ಫ್ಯೂಷನ್ ಆಗಿತ್ತು ಯಾರ ಜೊತೆ ಸೇರ್ಕೊಳ್ಳೋದು ಅಂತ. ರಾಜ ಹರಿ ಸಿಂಗ್ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ರು. ಆ ಟೈಮಲ್ಲಿ 24 ಅಕ್ಟೋಬರ್ 1947 ಪಾಕಿಸ್ತಾನ ಆರ್ಮಿ ಕಾಶ್ಮೀರ್ ಮೇಲೆ ಅಟ್ಯಾಕ್ ಮಾಡ್ತು. ಅವಾಗ ರಾಜ ಹರಿ ಸಿಂಗ್ ಭಯ ಪಡ್ಕೊಂಡು ಭಾರತ ಸರ್ಕಾರದ ಹತ್ರ ಹೆಲ್ಪ್ ಕೇಳ್ಕೊಂಡ್ ಬಂದ್ರು. ಸೊ ಅವಾಗ ಇಂಡಿಯನ್ ಗವರ್ಮೆಂಟ್ ರಾಜ ಹರಿ ಸಿಂಗ್ಗೆ ಇಂಡಿಯಾ ಜೊತೆ ಯುನೈಟ್ ಆಗಿ ಅಂತ ಹೇಳಿದ್ರು. 26 ಅಕ್ಟೋಬರ್ 1947 ರಾಜಾ ಹರಿ ಸಿಂಗ್ ಒಂದು ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ ನ ಸೈನ್ ಮಾಡಿದ್ರು. ಸೊ ಇವಾಗ ಲೀಗಲಿ ಕಾಶ್ಮೀರ ನಮ್ಮ ದೇಶದ ಪಾರ್ಟ್ ಆಯ್ತು. ಮತ್ತೆ ಆ ಟೈಮಲ್ಲಿ ಇಂಡಿಯನ್ ಗವರ್ಮೆಂಟ್ಗೆ ಇಂಡಿಯನ್ ಆರ್ಮಿ ಮೇಲೆ ನಂಬಿಕೆ ಇರಲಿಲ್ಲ, ಬದಲಿಗೆ ಅವ್ರಿಗೆ ಲಾರ್ಡ್ ಮೌಂಟ್ ಮೇಲೆ ನಂಬಿಕೆ ಇತ್ತು. ಸೊ ಈ ವಿಷಯನ ಅವರು ಯುಎನ್ಗೆ ತಗೊಂಡು ಹೋದ್ರು. ಯುನೈಟೆಡ್ ನೇಷನ್ ಇಬ್ರು ಮಾತು ಕೂಡ ಕೇಳಲಿಲ್ಲ, ಡೈರೆಕ್ಟ್ ಒಂದು ಸೀಸ್ ಫೈರ್ ಲೈನ್ ಹೇಳಿದ್ರು. ಕಾಶ್ಮೀರದಲ್ಲಿ ಎಲ್ಲಿವರೆಗೂ ಪಾಕಿಸ್ತಾನ ಆಕ್ಯುಪೈ ಮಾಡ್ಕೊಂಡಿತ್ತು ಅದು ಪಾಕ್ ಆಕ್ಯುಪೈಡ್, ಮತ್ತೆ ಮಿಕ್ಕಿದ್ದು ಇಂಡಿಯನ್ ಸೈಡ್ ಕಾಶ್ಮೀರ ಅಂತ ಡಿಸೈಡ್ ಆಯ್ತು. ಆದ್ರೆ ಇದು ನಮ್ಮ ಇಂಟರ್ನಲ್ ವಿಷಯ. ಈ ವಿಷಯ ಯುನೈಟೆಡ್ ನೇಷನ್ ವರ್ಗೂ ಹೋಗದೆ ಇದ್ದಿದ್ರೆ ಇವತ್ತೆಲ್ಲ ನಾಳೆ ನಮ್ಮ ಇಂಡಿಯನ್ ಆರ್ಮಿ ಫುಲ್ ಕಾಶ್ಮೀರನ ಕಂಟ್ರೋಲ್ ತಗೋತಿತ್ತು. ಸೊ ಅವಾಗ್ಲಿಂದ ಇಲ್ಲಿವರೆಗೂ ಈ ಒಂದು ವಿಷಯ ನಮ್ಮ ದೇಶಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಈ ರೀತಿ POK ಭಾರತದ ಕೈ ತಪ್ಪಿತು. ಸೊ ಇವಾಗ POK ಅಲ್ಲಿ ಪ್ರೊಟೆಸ್ಟ್ಗಳು ನಡೀತಾ ಇದಾವೆ. ಮತ್ತೆ ಏನು POK ಜನರು ಈ ಪ್ರೊಟೆಸ್ಟ್ಗಳನ್ನ ಮಾಡ್ತಾ ಇದ್ದಾರೆ ನೋಡಿ. ಇದನ್ನ ನಾನು ನಿಮ್ಗೆ ತುಂಬಾ ಸಿಂಪಲ್ ವೇಲಿ ಹೇಳ್ತೀನಿ ನೋಡಿ. ನೀವು ಆಜಾದ್ ಕಾಶ್ಮೀರ್ POK ಇದ್ದೀರಾ ಅನ್ಕೊಳ್ಳಿ, ನಾನು ಇಂಡಿಯಾ ಸೈಡ್ ಕಾಶ್ಮೀರಲ್ಲಿ ಇದ್ದೀನಿ ಅನ್ಕೊಳ್ಳಿ. ಇಂಡಿಯಾ ಸೈಡ್ ಕಾಶ್ಮೀರಲ್ಲಿ 35 ಯೂನಿವರ್ಸಿಟೀಸ್ ಇದೆ. ಆದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಬರೀ 6 ಯೂನಿವರ್ಸಿಟೀಸ್ಗಳಿವೆ. ಮತ್ತೆ ಇಂಡಿಯನ್ ಸೈಡ್ ಕಾಶ್ಮೀರಲ್ಲಿ 4 ಏರ್ಪೋರ್ಟ್ಸ್ಗಳಿವೆ. ಆದ್ರೆ POK ಅಲ್ಲಿ 2 ಏರ್ಪೋರ್ಟ್ಸ್ಗಳಿವೆ. ಮತ್ತೆ ಜನರಿಗೆ ಮೇನ್ ಬೇಕಾಗಿರೋದು ಹಾಸ್ಪಿಟಲ್ಗಳು. ಇಂಡಿಯಾ ಸೈಡ್ ಕಾಶ್ಮೀರಲ್ಲಿ 2812 ಹಾಸ್ಪಿಟಲ್ಗಳಿವೆ. ಆದ್ರೆ ಪಾಕಿಸ್ತಾನ್ ಸೈಡ್ ಕಾಶ್ಮೀರಲ್ಲಿ ಬರೀ 23 ಹಾಸ್ಪಿಟಲ್ಗಳಿವೆ. ಇದರಿಂದ POK ಅಲ್ಲಿ ವರ್ಷಕ್ಕೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಮತ್ತೆ POK ಅಲ್ಲಿ ರೋಡ್ಗಳು ಕೂಡ ಚೆನ್ನಾಗಿಲ್ಲ. POK ಅಲ್ಲಿ ರೋಡ್ ಆಕ್ಸಿಡೆಂಟ್ ಇಂದನೂ ಎಷ್ಟೊಂದು ಜನ ಸಾಯ್ತಾ ಇದ್ದಾರೆ. ಆದ್ರೆ ಇಂಡಿಯನ್ ಸೈಡ್ ಕಾಶ್ಮೀರಲ್ಲಿ 2023 ಅಲ್ಲೇ ಇಂಡಿಯನ್ ಗವರ್ಮೆಂಟ್ ರೋಡ್ಗೆನೆ 1 ಲಕ್ಷ ಕೋಟಿ ರೂಪಾಯಿಗಿನ್ನ ಜಾಸ್ತಿ ಖರ್ಚು ಮಾಡಿದೆ. ಇಂಡಿಯನ್ ಸೈಡ್ ಕಾಶ್ಮೀರಲ್ಲಿ ದಿನಕ್ಕೆ 15 ಕಿಲೋಮೀಟರ್ ರೋಡ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನು ರೈಲ್ವೆ ಸಿಸ್ಟಮ್ ಬಗ್ಗೆ ಕೇಳೋ ಹಾಗೆ ಇಲ್ಲ.
ಇಂಡಿಯನ್ ಸೈಡ್ ಕಾಶ್ಮೀರಲ್ಲಿ ಚಿನಾಬ್ ನದಿ ಮೇಲೆ ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್ ಆಲ್ರೆಡಿ ಕೆಲಸ ಮುಗಿದು ಇನಾಗ್ರೇಟ್ ಆಗಿದೆ. ಮತ್ತೆ ಜಮ್ಮುವಿಂದ ಶ್ರೀನಗರ್ಗೆ ಡೈರೆಕ್ಟ್ ಟ್ರೈನ್ ಕೆಲಸ ನಡೀತಾ ಇದೆ. ಅದೇ ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಈ ತರ ಏನು ಡೆವಲಪ್ಮೆಂಟ್ಸ್ ಗಳು ನಡೀತಾ ಇಲ್ಲ. ಸೊ ನೀವು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಿ ಇದ್ದಿದ್ರೆ ಏನ್ ಫೀಲ್ ಆಗ್ತಿದ್ರಿ ಅದನ್ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಅಲ್ಲಿನ ಜನರು ಅಲ್ಲಿನ ಗೌರ್ಮೆಂಟ್ ಇಂದ ಡೆವಲಪ್ಮೆಂಟ್ಸ್ ಗಳಿಂದ ವಂಚಿತರಾಗ್ತಾ ಇದ್ದಾರೆ. ಮತ್ತೆ POK ಜನರು ಇಂಡಿಯನ್ ಸೈಡ್ ಕಾಶ್ಮೀರ್ ಬಗ್ಗೆನೂ ಕೂಡ ನೋಡ್ತಾ ಇದ್ದಾರೆ. POK ಜನರು ಅಲ್ಲಿನ ಗೌರ್ಮೆಂಟ್ ಇಂದ ಬೇಸತ್ತ ಹೋಗಿದ್ದಾರೆ. POKಲಿ ಅಲ್ಲಿನ ಜನರಿಗೆ ಆಟ ಮೇಲೆ ಕೊಡೋ ಸಬ್ಸಿಡಿ ಕೂಡ ನಿಲ್ಲಿಸಿದ್ದಾರೆ. ಮತ್ತೆ ಮೇನ್ ಇಶ್ಯೂ ಬಂದು ಎಲೆಕ್ಟ್ರಿಸಿಟಿಗೆ. POK ಜನರು ಹೇಳೋದು ಅವ್ರ ನ್ಯಾಚುರಲ್ ರಿಸೋರ್ಸ್ ಯೂಸ್ ಮಾಡಿ ಅಲ್ಲೇ ಕಮ್ಮಿ ರೇಟ್ಗೆ ಕರೆಂಟ್ ಉತ್ಪಾದನೆ ಆಗುತ್ತೆ, ಅದಕ್ಕಿಂತ ಜಾಸ್ತಿ ದರದಲ್ಲಿ ಅಲ್ಲಿನ ಜನರಿಗೆ ಕೊಡ್ತಾ ಇದೆ. ಸೊ ಇದು ಒಂದು ಮೇನ್ ಕಾರಣ. ಇದ್ರ ಜೊತೆಗೆ ಕರೆಂಟ್ ಇಂಡಿಯನ್ ಗೌರ್ಮೆಂಟ್, PM ನರೇಂದ್ರ ಮೋದಿ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಮತ್ತೆ ರಾಜನಾಥ್ ಸಿಂಗ್ ಇವರೆಲ್ಲ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ POK ನಮ್ದಾಗುತ್ತೆ ಅಂತ. जम्मू एंड कश्मीर के POK को आप भारत का हिस्सा नहीं मानते हो क्या? एग्रेसिव ना हो, जान दे देंगे इसके लिए। क्या बात कर रहे हो आप? POK अपने आप भारत के अंदर आएगा, थोड़ा सा इंतजार करें। अधिकृत कश्मीर में रहने वाले लोगों के भी को भी अब लगता है पाकिस्तान हमारा विकास नहीं कर सकता है। विकास यदि कोई कर सकता है तो भारत ही कर सकता है, प्रधानमंत्री मोदी ही कर सकते हैं। ಮತ್ತೆ ಇಂಡಿಯನ್ ಗವರ್ಮೆಂಟ್ ಏನ್ ಪ್ಲಾನ್ ಮಾಡ್ಕೊಂಡಿದೆ POKನ ರೀಯೂನೈಟ್ ಮಾಡ್ಕೊಳ್ಳೋಕೆ. ಅದಕ್ಕೆ ಇಲ್ಲಿನ ಜನರು ಹೇಳೋದು POK ಅಲ್ಲಿ ಯಾವುದೇ ಟೆರರಿಸಮ್ ನ ಸ್ಪ್ರೆಡ್ ಮಾಡಬೇಕಾಗಿಲ್ಲ. ಜಸ್ಟ್ ನಮ್ಮ ಇಂಡಿಯನ್ ಕಾಶ್ಮೀರ್ ಸೈಡ್ ಅಲ್ಲಿ ಇನ್ನ ಡೆವಲಪ್ಮೆಂಟ್ಸ್ ನ ಸ್ಪೀಡ್ ಆಗಿ ಮಾಡಬೇಕು, ಮತ್ತೆ ಜನರಿಗೆ ಫೆಸಿಲಿಟೀಸ್ ಗಳನ್ನ ಕೊಡಬೇಕು. ಸೊ ಅವಾಗ POK ಜನರೇ ಅವರೇ ಭಾರತದ ಜೊತೆ ಸೇರ್ಕೋತಾರೆ ಅಂತ ಹೇಳ್ತಾ ಇದಾರೆ. ಸೊ ನಿಮ್ಗೇನ್ ಅನ್ಸುತ್ತೆ, POK ಭಾರತಕ್ಕೆ ಸೇರ್ಕೊಡುತ್ತಾ? ನೀವು ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟೇನೆ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ, ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಸಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಸೊ ಮತ್ತೆ ನಾನು ನಿಮಗೆ ಮುಂದಿನ ಎಪಿಸೋಡ್ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.